ನಮಸ್ಕಾರ ವೀಕ್ಷಕರ. ಇವತ್ತಿನ ವಿಚಾರ ಏನಂದ್ರೆ, ಈ ಸೋಷಿಯಲ್ ಆ್ಯಪ್ಗಳಲ್ಲಿ ಒಂದು ಹುಲ್ಲು ಆ್ಯಪ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪ್ ಬಗ್ಗೆ ಹೋಗಿರೋರಿಗೆ ಗೊತ್ತು, ಅದ್ರ ಬಗ್ಗೆ ಹೇಗೆ ಅಂತ. ಇತ್ತೀಚಿನ ಚಿರ ಯುವಕರಿಗಂತೂ ಅದ್ರ ಬಗ್ಗೆ ಸಖತ್ತಾಗಿ ಗೊತ್ತಿದೆ. ಹುಲ್ಲು ಆ್ಯಪ್ ಅಂದರೆ ಒಂದು ಗೂಬೆ ಅಂತ. ಹುಲ್ಲು ಅಂದರೆ ಆ ಆ್ಯಪ್ ಕೂಡ ಗೂಬೆ ಥರನೇ ಇರೋದು. ಈಗ ಹುಲ್ಲು ಆ್ಯಪ್ ಅದ್ರ ಬಗ್ಗೆ ಬರೋ ಕಾಂಟೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇರೋದೇನೆಂದರೆ, ಅದ್ರಲ್ಲಿ ಒಂದು ಶೋ ಶುರುವಾಗುತ್ತೆ. ಅದ್ರ ಹೆಸರೇ ಹೌಸ್ ಅರೆಸ್ಟ್ ಅಂತ. ಅದರಲ್ಲಿ ಸ್ವಲ್ಪ ಹುಡುಗ ಹುಡುಗಿಯರು, ಇತ್ತೀಚೆಗೆ ಬಂದ ಅರೆಗೆ ಬಂದ ಹುಡುಗ ಹುಡುಗಿಯರನ್ನೆಲ್ಲ ತಗೊಂಡು ಒಂದು ಶೋ ಮಾಡ್ತಾರೆ. ಆ ಶೋನನ್ನು ನಡೆಸ್ಕೊಡೋನು ಎಜಾಜ್ ಖಾನ್ ಅಂತ ಒಬ್ಬ ಎಕ್ಸ್ ಬಿಗ್ ಬಾಸ್ ಹಿಂದಿ ಕಂಟೆಸ್ಟೆಂಟ್ಸ್. ಸೊ ಆ ಎಕ್ಸ್ ಬಿಗ್ ಬಾಸ್ ಹಿಂದಿ ಕಂಟೆಸ್ಟೆಂಟ್ ಅಜಾಜ್ ಖಾನ್ ಏನು ಮಾಡ್ತಾರೆ, ಆ ಶೋನ ನಡೆಸ್ಕೊಡ್ತಾರೆ. ಅದ್ರ ಹೆಸರು ಬಂದು ಹೌಸ್ ಅರೆಸ್ಟ್. ಅಲ್ಲಿ ಆಗೋ ಕೆಲವು ಗೇಮ್ಸ್ಗಳಿದೆಯಲ್ಲ, ಎಷ್ಟು ಕೆಡದಾಗಿರುತ್ತೆ ಅಂದ್ರೆ ಅದನ್ನ ನೋಡೋದಕ್ಕಾಗಲ್ಲ. ಈ ಎಜಾಜ್ ಖಾನ್ ಇದಾನಲ್ಲ, ಇವನು ಡೈರೆಕ್ಟ್ ಆಗಿ ಒಂದು ಹುಡುಗಿ ಕೇಳ್ತಾನೆ, ನನಗೆ ಸೆಕ್ಸ್ ಅಲ್ಲಿ ಯಾವ್ಯಾವ ಪೊಸಿಷನ್ ಬರುತ್ತೆ ಅಂತ. ಇದನ್ನ ಯಾರಾದ್ರೂ ಕೇಳೋ ಮಾತೇನ್ರಿ? और इस कामसूत्र मेरी नागिन सर एक्चुअली मतलब मुझे ज़्यादा सेक्सुअली नहीं पता सर. ಅದನ್ನ ಹುಡುಗಿ ಪಾಪ ಗೊತ್ತಿಲ್ಲ, ಇಲ್ಲ ನಾನು ಫಿಲಿಮಲ್ಲಿ ಒಂದು 2-3 ನೋಡಿದ್ದೀನಿ, ಅದು ಬಿಟ್ಟರೆ ಜಾಸ್ತಿ ಗೊತ್ತಿಲ್ಲ ಅಂತಾರೆ. ಅದಕ್ಕೆ ಹೌದಾ, ಹಾಗಿದ್ರೆ ನೀನು ಎಕ್ಸ್ಪರಿಮೆಂಟ್ ಮಾಡಿಲ್ವಾ ಇದರಲ್ಲಿ ಅಂದ್ಬಿಟ್ಟು ಎಜಾಜ್ ಖಾನ್ ಏನು ಮಾಡ್ತಾನೆ, ಅಲ್ಲಿ ಇಬ್ರು ಕಪಲ್ನ ತಗೊಬಂದು ಯಾವುದಾದ್ರೂ ಒಂದು ಪೊಸಿಷನ್ ತೋರಿಸಿ ಅಂತಾರೆ. ಅವರು ತೋರಿಸ್ತಾರೆ ಸಾರ್, ಅದನ್ನು ನಮ್ಮ ಕೈಲಲ್ಲ ಕಣ್ಣಲ್ಲ ಯಾವುದ್ರಲ್ಲೂ ನೋಡೋಕ್ಕಾಗಲ್ಲ, ಆ ರೀತಿ ತೋರಿಸ್ತಾರೆ. ಆ ರೀತಿ ತೋರಿಸೋ ಒಂದು ವಿಡಿಯೋನ ಹುಲ್ಲು ಆ್ಯಪ್ ಅವರು ರಿಲೀಸ್ ಮಾಡ್ಬಿಟ್ಟಿದ್ದಾರೆ. है ना, यही पोजीशन तुम सेम उसके ಜನ ನೋಡಿ ಕ್ರೋಧ, ಏನ್ ನಡೀತಾ ಇದೆ ಇದು ರಿಯಾಲಿಟಿ ಶೋ ಅಂತ. ನಮ್ಮ ಇಂಡಿಯನ್ ಟೆಲಿವಿಷನ್ ಅವರು ಎಲ್ಲಿಗೆ ಬಂದಿದೆ ಅಂತ, ಇದು ಗೌರ್ಮೆಂಟ್ ಕೌನ್ಸಿಲ್ಸ್ ಅಲ್ವಾ ಏನು ಅಂತ ಫುಲ್ ಕೇಸ್ ಹಾಕ್ಬಿಟ್ಟಿದಾರ್ರಿ ಶೋ ಮೇಲೆ. ಎಜಾಜ್ ಖಾನ್ ಮೇಲೆ ಎಜಾಜ್ ಖಾನ್ ಪೊಲೀಸ್ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. फंसाया जा रहा है मेरे को. ಇನ್ಫ್ಯಾಕ್ಟ್ ಅವ್ರು ಈ ಮೇ 9 ಅದ್ರ ಬಗ್ಗೆ ರಿಪೋರ್ಟ್ ಕೊಡಬೇಕು, ಏನಕ್ಕೆ ಈ ತರ ನಡೀತು ಅಂತ. ಇದರಲ್ಲಿ ವಿರೋಧ ಸಪೋರ್ಟ್ ಎಲ್ಲ ಕೂಡ ಇರುತ್ತೆ. सारे कंटेस्टेंट्स कंफर्टेबल हैं, सारे 18 साल के ऊपर हैं और सब अपनी मर्जी से शो कर रहे हैं. तो इसमें एजाज खान और उल्लू कहाँ से आ गए? उन्होंने तो एक प्लेटफॉर्म दिया है, वो एक शो के होस्ट हैं और उल्लू वालों का प्लेटफॉर्म है. शो में तो सारी एक्टिविटीज हम लोग कर रहे हैं ना, हम पे कोई फोर्स तो नहीं कर रहा. ಆದ್ರೆ ನಮ್ಮ ಇಂಡಿಯನ್ ಯೂತ್ಸ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀವಂತ. ಈಗ 18-20 ವರ್ಷದ ಹುಡುಗರು, ಇಲ್ಲ 25 ವರ್ಷದ ಹುಡುಗರು ಹುಡುಗಿಯರು ಈ ಶೋಗಳನ್ನ ನೋಡಿ ಕೆಟ್ಟೋಗ್ತಾರ್ರಿ. ಇಂಥ ಶೋಗಳು ನಡಿಬಾರ್ದು. ಆ ರೀತಿ ಪೊಸಿಷನ್ ಅಲ್ಲದೆ ಬೇರೆ ಬೇರೆವೆಲ್ಲ ಇರುತ್ತೆ. ತಮ್ಮ ಒಳ ಉಡುಪುಗಳನ್ನ ಬಿಚ್ಚಾಕಿ ಅನ್ನೋ ಒಂದು ಗೇಮ್ ಶೋ ನಡೆಯುತ್ತೆ. ಅದರಲ್ಲಿ ಇಂಥದ್ದೊಂದು ಶೋ ಬಂದ್ಬಿಟ್ಟೆ ಸರಿ ಹೌಸ್ ಅರೆಸ್ಟ್. ಅದನ್ನ ಹುಲ್ಲು ಆ್ಯಪಿಂದ ತೆಗೆದಾಕ್ಬಿಟ್ಟಿದ್ದಾರೆ, ಬಿಡಿ ಒಳ್ಳೇದಾಯ್ತು. ಆದ್ರೆ ಇಂಥದ್ದೆಲ್ಲ ಮಾಡುವಂತ ನಮ್ಮ ಒಂದು ಭಾರತೀಯ ವ್ಯವಸ್ಥೆ ಎಲ್ಲಿಗೆ ಬಂದಿದೆ ರೀ? ಇದು ಯಾವ ರೀತಿ ನಡೀತಾ ಇದೆ ಅಂತ. ಇಂಥ ಆ್ಯಪ್ಗಳು ಸುಮಾರು ದುನಿಯಾಗಟ್ಲೆ ಆಗೋಗ್ಬಿಟ್ಟಿವೆ ನಮ್ಮ ಒಂದು ಆ್ಯಪ್ ಗೂಗಲ್ ಸ್ಟೋರ್ನಲ್ಲಿ. ಇದು ಕಡಿವಾಣ ಹಾಕ್ಬೇಕಾಗಿರೋದು ಗೌರ್ಮೆಂಟು. ಇದರಿಂದ ಕೆಡೋಗ್ತಾ ಇರೋರು ನಮ್ಮ ಹುಡುಗರು. ಇದಕ್ಕೆ ಏನು ಮಾಡಬೇಕು ಅಂತ ನಮಗಂತೂ ಶಾಕ್ ಆಗಿತ್ತು. ಆ ಶೋಗಳು ದಯವಿಟ್ಟು ನೋಡೋಕೆ ಹೋಗ್ಬೇಡಿ. ಇದನ್ನು ಈ ವಿಡಿಯೋನ ಮಕ್ಕಳಿಗಂತೂ ತೋರಿಸ್ಬೇಡಿ. ಆದರೆ ಇಷ್ಟೇ ಹೇಳ್ತಾ ಇರೋದು, ನಮ್ಮ ಸಮಾಜ ಕರೆಕ್ಟಾಗಿ ಒಂದು ಕಡೆ ಹೋಗ್ಬೇಕಂದ್ರೆ ಇಂಥ ಶೋಗಳನ್ನ ಬರೆಸ್ಬಾರ್ದು. ಮತ್ತೆ ಬಿಗ್ ಬಾಸ್ ಅಂತ ಕನ್ನಡ ಶೋ ರೀ, ಅಲ್ಲಿ ಎಷ್ಟು ಚೆನ್ನಾಗಿರೋ ಕಂಟೆಂಟ್ ಬರುತ್ತೆ. ಇವ್ರಿಗೆ ಯಾವ್ದು ಕಂಟೆಂಟ್ ಸಿಕ್ಕಿಲ್ವಾ? ಪೊಸಿಷನ್ ತೋರಿಸೋ ಕಂಟೆಂಟ್ ಏನ್ರಿ? ಇದನ್ನೆಲ್ಲ ನಾವು ನೋಡ್ಬೇಕಾದ ಪರಿಸ್ಥಿತಿ ಬಂದಿದೆ. ಏನೇ ಆಗಲಿ ನೆಕ್ಸ್ಟ್ ಟೈಮಿಂದ ಇಂಥ ಶೋಗಳು ಬರೋಕ್ಕಿಂತ ಮುಂಚೆ, ಪ್ರಸಾರ ಆಗೋಕ್ಕಿಂತ ಮುಂಚೆ ನಮ್ಮ ಪ್ರಸಾರ ವಾಹಿನಿಗಳು ಒಂದ್ಸತಿ ಏನಾದರೂ ಒಂದು ಸೆನ್ಸರ್ಶಿಪ್ ಮಾಡಬೇಕಾಗಿ ವಿನಂತಿ ಹೇಳ್ತೀನಿ. ಇಷ್ಟೇ ವೀಕ್ಷಕರ, ಅಷ್ಟೇ. ಆದರೆ ತುಂಬ ಬೇಸರ ಆಗುತ್ತೆ ಇಂಥ ಒಂದು ಶೋಗಳು ನಮ್ಮ ಭಾರತದಲ್ಲಿ ಬರ್ತಾ ಇರೋದು.